श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्. ದಕ್ಷ ಪ್ರಜಾಪತಿನ 14 ಜನ ದೇವಳೆಡೆ 13 ಜನನ ಧರ್ಮಗ ಮಹಿಮಂತ ಕೊಡ್ತಿದ್ದಾರೆ. ಅಪಣಾವಂತ ಸಂತಾನಂತ ಪ್ರಕ್ರಿಯೆ ಅಂತ ಬಂತಾನ ನನವರ್ತಿನ ಅಗ್ನಿಗೆ ಮಹಿಮಂತ ಕೊಡ್ತಿತ್ತೆ. ಐತ ಬಗ್ಗೆ ಬಂತೇರೆ ಅಜ್ಞೆ ಶ್ಲೋಕ. ಸ್ವಾಹ ಅಭಿಮಾನಿನಃ ಚ ಅಗ್ನೇಃ ಆತ್ಮಜಾನ್ ತ್ರೀನ್ ಅಧಿಜನತೆ ಪಾವಕಃ ಪವಮಾನಃ ಚ ರುಚುಚಿಃ ಇತಿ ಅಗ್ನಯಃ ತ್ರಯಃ. स्वाहाभिमानिनश्चाग्नेः आत्मजान् त्रीन् अजीजनते पावकपवमानश्च शुचिरित्यग्नयत्रयः. ಆಣಪದ ಸ್ವಾಹ ಅಂತ ಅಗ್ನಿಗೆ ಮರಿಮಂತ ಕೊಡ್ತಾಳೆ, ಮರಿಮಂತ ಕೊಡ್ತಾಳ ಸ್ವಾಹ ಅಂತ. ಆಳೆಗೆ 3 ಜನ ಜೋಕುಲು ಬಿಟ್ಬೇರೆ. ಅಗ್ನಿತ್ತಾವರ ಅಗ್ನೇಹ ಅಭಿಮಾನಿನ ಅಗ್ನಿದೇವರತ್ತಾವರ ಆಳೆ 3 ಜನ ಜೋಕುಲು ಬಿಟ್ಬೇರೆ. ಪಾವಕ ಪವಮಾನ ಶುಚಿ ಬಂತು ಪ್ರಸಿದ್ಧವಾದ 3 ಜನ ಜೋಕುಳು ಅಪ್ಪಳು ಪುಟ್ಬೇರೆ. ಸ್ವಾಹಾಭಿಮಾನಿನಶ್ಚಾಗ್ನೇಃ ಆತ್ಮಜಾನ್ ತ್ರೀನ್ ಅಧೀಜನತೆ ಪಾವಕ ಪವಮಾನಶ್ಚ ಶುಚಿರಿತ್ಯಗ್ನಯತ್ರಯಃ. ತೇಭ್ಯಃ ಅಗ್ನಯಃ ಸಮಭವನ್ 40 ಚ 5 ಚ ತ ಏವ ಏಕೋನವಿಂಶಾಶತೆ ಸಾಕಂ ಪಿತೃಪಿತಾಮಹೈಃ. ತೇಭ್ಯೋಗ್ನಯಃ ಸಮಭವನ್ 40 ಚ 5 ಚ ಸ ಏಕೋನಪಂಚಾಶತ್ ಸಾಕಂ ಪಿತೃಪಿತಾಮಹೈಃ. ಆ ಪಾವಕ ಪವಮಾನ ಶುಚಿ ಪಂಪುಡ 3 ಅಗ್ನಿಗಳ ಮೂಲಕ ಕೂಡ 45 ಜನ ಅಗ್ನಿದೇವತೆಗಳು ಪುಟ್ವೇರೆ, ಅಗ್ನಿ ಪುತ್ರೇರು ಮಾತ್ರ ಪುಟ್ವೇರೆ. ಈ ರೀತಿ ಆಗುತ್ತೆ. ಅಕ್ಕಳು 45 ಜನ, ಪಾವಕ ಪವಮಾನ ಶುಚಿ ಪಂಟ 3 ಜನ, ಒಟ್ಟು 47 ಬೆತ್ತೊರೆ ಪ್ರಧಾನ ಅಗ್ನಿ. ಒಟ್ಟಿಗೆ 42 ಅಗ್ನಿಗಳು ಪ್ರಸಿದ್ಧವಾದುಳ್ಳೇರೆ. ಪಿತೃಪಿತಾಮಹೈಃ 45 ಮೂಜಿ ಒಂಜಿ ಬಂಡ 49 ಏಕೋನವಿಂಶಾಶತ್ 49 ಅಗ್ನಿಗಳು ಪ್ರಸಿದ್ಧರಾತುಳ್ಳೇರೆ. ತೇಭ್ಯೋಗ್ನೇಯ ಸಮಭವನ್ 40 ಚ 5 ಚ ಏವೇಕೋನಪಂಚಾಶತ್ ಸಾಕಂ ಪಿತೃಪಿತಾಮಹೈಃ. ವೈತಾನಿಕೆ ಕರ್ಮಣಿ ಯನ್ನಾಮಭಿಃ ಬ್ರಹ್ಮವಾದಿಭಿಃ ಆಗ್ನೇಯಃ ಇಷ್ಟಯೋ ಯತ್ರ ನಿರೂಪ್ಯಂತೆ ಅಗ್ನಯಃ ತು ತೇ. ವೈತಾನಿಕೆ ಕರ್ಮಣಿ ಯತ್ ನಾಮಭಿರ್ಬ್ರಹ್ಮವಾದಿಭಿಃ ಆಗ್ನೇಯ ಇಷ್ಟಯೋ ಯತ್ರ ನಿರೂಪ್ಯಂತೆ ಅಗ್ನಯಸ್ತು ತೇ. ಈ ಪ್ರಧಾನವಾದ 41 ಅಗ್ನಿಗಳು ಏರುಳ್ಳೆರ ಅಕ್ಲಡನೆ ಬ್ರಹ್ಮಜ್ಞಾನ ಅಂತ ಯಾಗ ಅಂಪುಣ ಇಷ್ಟಿ ಬಣತಂಡ ಯಾಗ ಅಂತ ಅಂಪುಣ ವೇದೋಕ್ತ ಕರ್ಮ ಅಂತ ಯಜ್ಞ ಕರ್ಮ ಅಂತ ಅಂಪುಣ ಅಕುಣ ಯನ್ನಾಮಭಿ ಬ್ರಹ್ಮವಾದಿಭಿ ಈ 41 ಅಗ್ನಿದೇವರನ್ನ ಪುದರ ಎಂತು ಆ ವೈದಿಕರೇ ಆ ವೇದೋಕ್ತ ಕರ್ಮ ಅಂತ ಅಂದದೆ ಆ ಹೋಮ ಅಂತ ಅಂಪೇರೆ. ವೈತಾನಿಕೆ ಕರ್ಮಣಿ ಯತ್ ನಾಮಭಿರ್ಬ್ರಹ್ಮವಾದಿಭಿಃ ಆಗ್ನೇಯ ಇಷ್ಟಯೋ ಯತ್ರ ನಿರೂಪ್ಯಂತೆ ಅಗ್ನಯಸ್ತು ತೇ. ಅಗ್ನಿಶ್ವಾತಾಃ ಬರ್ಹಿಷದಃ ಸೌಮ್ಯಾಃ ಪಿತರಃ ಆಜ್ಯಪಾಃ ಸಾಗ್ನೇಯಃ ಅನಗ್ನೇಯಃ ತೇಷಾಂ ಪತ್ನಿ ದಾಕ್ಷಾಯಿಣೀ ಸ್ವಧಾ. ಅಗ್ನಿಶ್ವಾತ ಬರ್ಹಿಷದಃ ಸೌಮ್ಯಾ ಪಿತರ ಆಜ್ಯಪಾಃ ಸಾಗ್ನೇಯೋ ಅನಗ್ನೇಯಸ್ತೇಷಾಂ ಪತ್ನಿ ದಾಕ್ಷಾಯಿಣೀ ಸ್ವಧಾ. ದಕ್ಷ ಪ್ರಜಾಪತಿ ನನ್ನ ಮಗಳ ಸ್ವಧಾದೇವಿ ಆಳಿನ ಪಿತೃಗಳಿಗೆ ಮದುವೆ ಅಂತ ಕೊಳ್ತಿದ್ವಿ. ಆ ಪಿತೃಗಳು ಅಗ್ನಿಶ್ವಾತ ಬರಿಹಿದ ಅಂತ 2 ಗುಂಪು. ಆ ಅಗ್ನಿಶ್ವಾತ ಪಿತೃಗಳಿಗೆ ನನಗೆ ಭೇದ ಉದಾಹರಣೆ. ಅನಗ್ನಿಗಳು ಅಂಚೆನೆ ಆಜ್ಯ ಬೇರೆ ಅಂತ ಅಂಚೆನೆ ಬರಿಷದ ಪಿತೃಗಳಿಗೆ ಸಾಗ್ನಿಗಳು ಸೋಮ್ಯರು ಅಂತ ಉದಾಹರಣೆ. ಈಗ ಈ ಮಾಂತ ಪಿತೃಗಳಿಗೆ ಮಾಂತ ವೃತ್ತಿ ರಾಮಣಿ ಸ್ವಧಾದೇವಿ. ಅಗ್ನಿಶ್ವಾತ ಬರೇಷತಃ ಸೌಮ್ಯಾ ಪಿತರ ಆಜ್ಯಪಾಃ
ಸಾಗ್ನಯೋ ಅನಗ್ನಯಸ್ತೆ ಸಾ ಪತ್ನಿ ದಾಕ್ಷಾಯಣಿ ಸ್ವಧಾ ತೇಭ್ಯಃ ದಧಾರ ಕನ್ಯೆ ದ್ವೇ ಮೇನಾ ವೈತರಣೀಂ ಸ್ವಧಾ ಉಭೇ ತೇ ಬ್ರಹ್ಮವಾದಿನ್ಯೋ ಜ್ಞಾನ ವಿಜ್ಞಾನಪಾರಗೆ ತೇಭ್ಯೋ ದಧಾರ ಕನ್ಯೆ ದ್ವೇ ಮೇನಾ ವೈತರಣೀಂ ಸ್ವಧಾ ಉಭೇ ತೇ ಬ್ರಹ್ಮವಾದಿನ್ಯೋ ಜ್ಞಾನ ವಿಜ್ಞಾನಪಾರಗೆ. ಈ ಸ್ವಧಾದೇವಿ ಆ ಪಿತೃಳೆತ್ತ ಅವರ 2 ಕನ್ಯೆಯರನ್ನು ತೆಗೆದುಕೊಳ್ಳ ವರ್ಚನ ಬುಧ ಮೇನ ಅಂತ ಪಿತೃ ವೈತರಣಿ ಅಂತ ಅప్పుడు ಇವೆಲ್ಲ ಬ್ರಹ್ಮಜ್ಞಾನಗಳು ಜ್ಞಾನ ವಿಜ್ಞಾನ ಪಾರಗೆ ಎಟ್ಟೆ ಜ್ಞಾನ ವಿಜ್ಞಾನ ಮಂದಲಾಗಿತ್ತು ನಾವು ಹೇಳ ಅಂದಿತ್ನ 2 ಜೋಕುಳು ಸ್ವಧಾದೇವಿ ಜೋಕುಳು ಅದು ಕೊಟ್ಬೇರೆ ಮೇನಾ ಬಿತ್ತು ವೈತರಣಿ. ತೇಭ್ಯೋ ದದಾರ ಕನ್ಯೆ ದ್ವೇ ಮೇನಾ ವೈತರಣೀಂ ಸ್ವಧಾ ಉಭೇ ತೇ ಬ್ರಹ್ಮವಾದಿನ್ಯೋ ಜ್ಞಾನ ವಿಜ್ಞಾನ ಪಾರಗೆ. ಭವಸ್ಯ ಪತ್ನಿ ತು ಸತಿ ಭವಂ ದೇವಂ ಅನುವ್ರತ ಆತ್ಮನಃ ಸದೃಶಂ ಪುತ್ರಂ ನ ಲೇಭೆ ಗುಣಶೀಲತಃ. ಭವಸ್ಯ ಪತ್ನಿ ತು ಸತಿ ಭವಂ ದೇವಂ ಅನುವ್ರತ ಆತ್ಮನಃ ಸದೃಶ ಪುತ್ರಂ ನ ಲೇಭೆ ಗುಣಶೀಲತಃ. ಪ್ರಜಾಪತಿ ನನ್ನ ಮಗಳೇ ಸತೀದೇವಿ. ಸತೀದೇವಿನ ಭವಚ್ಚಿದೆ ರುದ್ರಾಯ ಅಂತ ಭವಾಯ ರುದ್ರದೇವಿಯ ಮದುವೆ ಕೊಳ್ತಿದ್ವೆ. ವೇತಮಾಂತ ದೇವಿಯ ಸಂತಾನ ಅಭಿವೃದ್ಧಿ ಪುನಃ ಅಂಡ ಸತೀದೇವಿಯ ಒಂದು ಬಾಲ ಪುಟ್ಟೂರಿ ಭವಸ್ಯ ಪತ್ನಿ ರುದ್ರದೇವನ ಪತ್ನಿಯ ಸತೀದೇವಿ ಆ ರುದ್ರದೇವನೊಟ್ಟಿಗೆ ಇರ್ತಾಳೆ. ಆಳಿಗೆ ಗುಣಶೀಲತಃ ಗುಣ ಉಂಟು ಅಥವಾ ನಡತೆ ಹಿಡಿಮ ಅಂತ ತಂದು ಸದೃಶವಾತ್ನ ಜೋಕುಳೆ ನಾಳು ಪಡೆಪುಳಿಯಾಳೆ. ಭವಸ್ಯ ಪತ್ನಿ ತು ಸತಾ ಭವಂ ದೇವ ಮನೋವ್ರತ ಆತ್ಮನ ಸದೃಶಂ ಪುತ್ರಂ ನ ಲೇಭೆ ಗುಣಶೀಲತಃ. ಪಿತರೇ ಅಪ್ರತಿರೂಪೇ ಸ್ವೇ ಭವಾಯ ಅನಾಗತೆ ವೃಷಾ ಅಪ್ರೋಢ ಇವ ಆತ್ಮಾನಂ ಅಜಹಾತೆ ಯೋಗ ಸಂಯುತ. ಪಿತರ್ಯಪ್ರತಿರೂಪೇ ಸ್ವೇ ಭವಾಯ ಅನಾಗತೆ ವೃಷಾ ಅಪ್ರೋಢೇವಾತ್ಮನಾತ್ಮಾನಂ ಅಜಹ ಯೋಗ ಸಂಯುತ. ದೇಹಗಳಿಗೆ ಜೋಗುಳಾದ ಬೇಗನೆ ದೇಹತ್ಯಾಗ ಕಾರಣಜಾತಗೊಂಡಂತ ಅಂಡ ತನ್ನ ಅಪಯೆ ದಕ್ಷ ಪ್ರಜಾಪತಿ ತನ್ನ ಪುರುಷನ ಬಗ್ಗೆ ಮಸ್ತ್ ವಿರೋಧ ಅನ್ಪುವೆ. ಪಿತರಿ ಅಪ್ರತಿರೂಪೇ ಸ್ವೇ ಭವಾಯ ಅನಾಗತೆ ಋಷಾ. ರುದ್ರದೇವರೇ ಜಾಲಾವಂಜಿ ವಿರೋಧ ಅಂತರಿಯರು ಜಾಲಾವಂಜಿ ತಪ್ಪಂತರಿಯರು ನಿರಪರಾಧಿಯಾತ್ನೋ ಆ ರುದ್ರದೇವರ ತನ್ನ ಅಪಯೆ ದಕ್ಷ ಪ್ರಜಾಪತಿ ವಿರೋಧಿಯಾತೆ ಕೆಲಸಂತೆ ಆ ವಿರೋಧಿಯಾತಿತ್ಯ ಅಂತ ಅವರ ಇವಳೆ ಅಪ್ರೋಢೇವ ಆತ್ಮನ ಆತ್ಮ ನನ್ನ ಸಂಸಾರದ ಪೂರ್ಣ ಸುಖ ಅನುಭವಿಸೋದ್ರಿಯಾಳೆ. ಆ ಸಂದರ್ಭ ಉಂಟೆ ತನ್ನೇ ತಾನೇ ತನ್ನ ಶರೀರ ಬಿಡ್ತುವಪ್ಪಾಳು ಯೋಗಾಗ್ನಿ ಸಿಟ್ಟಿ ಅಂತ ತನ್ನ ದೇಹನ ಆಳು ಭಸ್ಮ ಅಂಪಾಳು. ಈ ರೀತಿ ಯೋಗ ಸಿದ್ಧಿತ್ತ ಅವರ ಆಳು ದೇಹತ್ಯಾಗ ಅಂಪಾಳ ಇತ್ತ ಅವರ ಆಳಿಗೆ ಆ ಸದರಿ ಗುಣಟ್ಟು ಸದೃಶವಾತ್ಮ ಮಗೆ ಹುಡುದಿಪ್ರಿಯೇ. ಪಿತರ್ಯಪ್ರತಿರೂಪೇ ಸ್ವೇ ಭವಾಯ ನಾಗತೆ ಋಷಾ ಅಪ್ರೋಢೇವಾತ್ಮಾನಂ ಅಜಹ ಯೋಗ ಸಂಯುತ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಚತುರ್ಥಸ್ಕಂಧೆ ಪ್ರಥಮೋऽಧ್ಯಾಯಃ. ಅಥ ದ್ವಿತೀಯೋऽಧ್ಯಾಯಃ. ವಿದುರ ಉವಾಚ ಭವೆ ಶೀಲವತಾಂ ಶ್ರೇಷ್ಠೆ ದಕ್ಷಃ ದುಹಿತೃವತ್ಸಲಃ ವಿದ್ವೇಷಂ ಅಕರೋತು ಕಸ್ಮಾತ್ ಅನಾದೃತ್ಯ ಆತ್ಮಜಾಂ ಸತೀಂ. ಭವೆ ಶೀಲವತಾಂ ಶ್ರೇಷ್ಠೆ ದಕ್ಷೋ ದುಹಿತೃವತ್ಸಲಃ ವಿದ್ವೇಷಮಕರೋತ್ ಕಸ್ಮಾತ್ ಅನಾದೃತ್ಯಾತ್ಮಜಾಂ ಸತೀಂ. ಮೈತ್ರೇಯರ ವಿದುರಾಗ ಆ ಪ್ರಜಾಪತಿನ ಸಂತಾನದ ಬಗ್ಗೆ ಒಂದು ಪಣಂತಿಪ್ಪಣಗ ದಕ್ಷ ಪ್ರಜಾಪತಿನ ಒಂಜಿ ಮಗಳ ಸತಿ ಆಳು ಜೋಕುಳು ಪಡೆಯುವಂತೇನೆ ಆಳು ದೇಹತ್ಯಾಗ ಅಂದಳು ಅಂತ ಪಣ್ಪೇರು. ಅತನ ವಿದುರ ಪ್ರಶ್ನೆ ಅಂಪುವೆ ದೇಹಗೆ ಇಂಚಾನೆ ದೇವನಂದಾನ ರುದ್ರದೇವರು ಎಟ್ಟೆ ಆಚಾರ ಇತ್ನಗಳು ಶೀಲ ಇತ್ನಗಳು ಅಂಚನೆ ಮಗಳು ತನ್ನ ಸ್ವಂತ ಮಗಳು ದುಹಿತೃವತ್ಸಲ ಮಗಳ ಮೇಲೆ ಮಸ್ತ್ ಪ್ರೀತಿ ಇತ್ನ ದಕ್ಷ ಪ್ರಜಾಪತಿಗೆ. ಅಂಚೆಪ್ಪಣಗ ತನ್ನ ಮಗಳೆಲ್ಲ ಮೀರ್ತ್ ತನ್ನ ಮರ್ಮ ಎಳ ಜಾಗಿ ವಿರೋಧ ಅಂತೆ ವಿದ್ವೇಷ ಮಕ್ಕಳ ಕಸ್ಮಾತ್ ತನ್ನ ಮಗಳನ್ನ ಪುರುಷೆ ಅರ್ಥಾತ್ ತನ್ನ ಮರ್ಮ ಎಡ ಮರ್ಮಯ ಮಿತ್ತೆ ದಕ್ಷ ಪ್ರಜಾಪತಿ ವಾ ಕಾರಣ ಅಂತ ಅವರ ವೇದ ದ್ವೇಷ ಅಂತನ.
ಭವೇ ಶೀಲವತಾಂ ಶ್ರೇಷ್ಠೇ ದಕ್ಷೋದು ಹಿತೃವತ್ಸಲಃ ವಿದ್ವೇಷಮಕರೋತ್ಕಸ್ಮಾತ್ ಅನಾದೃತ್ಯಾತ್ಮಜಾಂ ಸತೀಂ ಕಹ ತಂ ಚರಾಚರ ಗುರುಂ ನಿರ್ವೈರಂ ಶಾಂತವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತಃ ದೈವತಂ ಮಹತೆ ಕಸ್ತಂ ಚರಾಚರ ಗುರುಂ ನಿರ್ವೈರಂ ಶಾಂತವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟಿ ಜಗತೋ ದೈವತಂ ಮಹತೆ. ಒಂದನೇದಾತ ತನ್ನ ಮಗಳನ್ನ ಪುರುಷೆ ಮಗಳ ಬಂಡ ದಕ್ಷ ಪ್ರಜಾಪತಿ ಭಾರಿ ಪ್ರೀತಿ ಅಂಚಪ್ಪಣಗ ಮಗಳನ್ನೆಲ್ಲ ಮೀರ್ತು ಆ ರುದ್ರದೇವರ ಜಯ ವಿರೋಧ ಅಂತ ಆತತ್ತಾವಂತ ಒಂದು ಮರ್ಮಾಯ ಅಂತ ಬೋತ್ರಿ ದೇರ್ಲ ಲೋಕೊಂಟು ರುದ್ರದೇವರ ವಿರೋಧ ಅಂಪುರಿಯರು ಜಯ ಬಣಂತಾಂಡ ಸರಾಚರ ಗುರು ರುದ್ರದೇವರ ಬಣಂತಾಂಡ ಎಡ್ಡ ಜ್ಞಾನ ಕೊಳ್ಪಣಗಳು ಪರಮ ವೈಷ್ಣವರೇ ಜ್ಞಾನಮಿಚ್ಚೇತ್ ಮಹೇಶ್ವರಾತ್ ಅನ್ನುಂಡು ರುದ್ರದೇವರೇ ಅಕುಳು ಮಹದ್ದೈವ ಮಹಾದೇವಿ ಅಂತ ಪುದರುಂಡು ಅಂಜಿತ್ನು ಚರಾಚರ ಗುರುವಾತ್ಮಕಳು ನಿರ್ವೈರಂ ಏರಳ ದ್ವೇಷಂ ಪುರಿಯರು ಶಾಂತ ವಿಗ್ರಹಂ ಎಡ್ಡ ಪ್ರಶಾಂತವಾತ್ಮ ಮೂರ್ತಿ ಆತ್ಮಾರಾಮಂ ಭಗವಂತನ ಪರಮ ಭಕ್ತರಕಳು ಅಂಚಿತ್ನ ದೈವತಂ ಮಹತೆ ಮಹಾದೇವ ಅಂತ ಪ್ರಸಿದ್ಧವಾದ ರುದ್ರದೇವರ ಮಿತ್ತು ಏರ್ಲಾ ವಿರೋಧಂಬರ ಸಾಧ್ಯತೆ ಅಂಚಪ್ಪಣಗ ಸ್ವಂತ ಮಾಮೆ ಎಂಚ ವಿರೋಧಂತೆ ಕಸ್ತಂ ಚರಾಚರ ಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಕಥಂ ದ್ವೇಷ್ಟೇ ಜಗತೋ ದೈವತಂ ಮಹತೆ ಏತತ್ ಆಖ್ಯಾಹಿ ಮೇ ಬ್ರಹ್ಮನ್ ಜಾಮಾತುಃ ಶಶುರಸ್ಯ ಚ ವಿದ್ವೇಷಃ ತು ಯತಃ ಪ್ರಾಣಾನ್ ಅತ್ಯಜತೆ ದುಸ್ತ್ಯಜಾಂ ಸತಿ ಏತದಾಖ್ಯಾಹಿ ಮೇ ಬ್ರಹ್ಮನ್ ಜಾಮಾತುಃ ಶಶುರಸ್ಯ ಚ ವಿದ್ವೇಷಸ್ತು ಯತಃ ಪ್ರಾಣಾನ್ ಅತ್ಯಜತ್ ದುಸ್ತ್ಯಜಾಂ ಸತಿ. ಇದಕ್ಕೆ ಕಾರಣ ಪಣ್ಣೆಂಕ್ ನಿಂಗು ಬ್ರಹ್ಮಜ್ಞಾನುಡು ಈ ಜಾಮಾತ ಶಸುರ ಮರ್ಮಯೇ ಮಾಮೆ ಮುಕುಳ್ನು ವಿದ್ವೇಷಂಕು ಪರಸ್ಪರ ದ್ವೇಷವು ಜಾದ ಕಾರಣ ಒಡೆಮುಟ ಪಣಂತಾಂಡ ಆ ದ್ವೇಷಂತಾವರನೆ ಆ ಸತೀದೇವಿ ತನ್ನ ದೇಹ ಪ್ರಾಣನೇ ಬಿಡ್ಪಾಡು ಸಾಧಾರಣವಾದ ಪ್ರಾಣನ್ ಬಿಡ್ಕೊಂಡು ಭಾರಿ ಕಷ್ಟ ದುಸ್ತ್ಯಜಾನ್ ಅಂಚಿತ್ನು ಆ ಪ್ರಾಣಲ್ಲ ಆಳ್ ಬುಡಿಯಾಳು ಅಂಚಪ್ಪಣಗ ನೆಕ್ ಜಾದ ಕಾರಣ ಮುಕುಳ ದ್ವೇಷವು ಜಾದ ಕಾರಣ ಪಣ್ಣೆ. ಏತದಾಖ್ಯಾಹಿ ಮೇ ಬ್ರಹ್ಮನ್ ಜಾಮಾತುಃ ಶಶುರಸ್ಯ ಚ ವಿದ್ವೇಷಸ್ತು ಯತಃ ಪ್ರಾಣಾನ್ ಅತ್ಯಜತ್ ದುಸ್ತ್ಯಜಾಂ ಸತಿ. ಮೈತ್ರೇಯ ಉವಾಚ ಪುರಾ ವಿಶ್ವಸೃಜಾಂ ಸತ್ರೆ ಸಮವೇತಾ ಮಹರ್ಷಯಃ ತಥಾ ಅಮರಗಣಾಃ ಸರ್ವೇ ಸಾನುಗಾಃ ಮುನಯಃ ಅಗ್ನಯಃ. ಪುರಾ ವಿಶ್ವಸೃಜಾಂ ಸತ್ರೆ ಸಮವೇತಾ ಮಹರ್ಷಯಃ ತಥಾ ಅಮರಗಣಾಃ ಸರ್ವೇ ಸಾನುಗಾಃ ಮುನಯಃ ಅಗ್ನಯಃ. ಮೈತ್ರೇಯರೇ ವಿದುರನ ಪ್ರಶ್ನೆ ಉತ್ತರ ಕೊಡಂತುಳ್ಳ್ಯಾರೆ. ಒಂದ್ಸರಿ ಯಾವ್ದಾನ ಬಣಂತಾಂಡ ವಿಶ್ವಸೃಜಾಂ ಸತ್ರೆ ವಿಶ್ವಸೃಗ ಬಣಂತಾಂಡ ಪ್ರಜಾಪತಿಗಳು ಅಂತ ಒಂದು ಮಲ್ಲು ಸತ್ರೆಯಾಗ ಅಂತಂತೇರೆ ಅವಳು ಮಹರ್ಷಿಗಳು ದೇವತೆಗಳು ಮುನಿಕುಳು ಅಗ್ನಿಗಳು ಮಾಂತೆಲ್ಲ ಬದುತ್ತೆ ಪರಿವಾರ ಸಮೇತ ಸಾನುಗಾಹ ಅವನ ಪರಿವಾರ ಸಮೇತವಾದ ಬದುತ್ತೆ ಆ ಯಾಗೊಂಟಗಳು ಮಾಂತ ಸೇರಿದೇರೆ ಸಮವೇತಾಹ. ಪುರಾ ವಿಶ್ವಸೃಜಾಂ ಸತ್ರೆ ಸಮವೇತಾ ಮಹರ್ಷಯಃ ತಥಾ ಅಮರಗಣಾಃ ಸರ್ವೇ ಸಾನುಗಾ ಮುನಯೋಗ್ನಯಃ. ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾ ಅರ್ಕಂ ಇವಾರೋಚಿಷಾ ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್ ಸದಃ. ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾರ್ಕಮಿವರೋಚಿಷಾ ರಾಜಮಾನಂ ವಿತಿಮಿರಂ ಕುರ್ವಂತಂ ತನ್ಮಹತ್ ಸದಃ. ಮಾಂತೆಲ್ಲ ಸೇರಿದಳು ಯಾಗೊಂಟು ಅವಳು ದಕ್ಷ ಪ್ರಜಾಪತಿ ಪ್ರವೇಶಂಪೆ ಆ ಸಭೆಕ್ಕೆ ಆ ಎಂಚೊಳ್ಳೆ ಬಣಂತಾಂಡ ರೋಚಿಷ ಅರ್ಕಮಿವ ಸೂರ್ಯನಾಥನಕ ಪ್ರಕಾಶ ಉಂಡುಗಾರೆ ಆ ಹೊಳೆಯಂತುಳ್ಳೆ ఆయన ప్రకాశత్తావర ఇడీ యాగమంటపంಗೆ భోక్షవత్నగార వితిమనం కత్తల పూర పోతు బొడ్పుణం అంచిత్న ఆత్మన సభೆ ఆ సభೆతో కత్తల పూర ಗೆಪ್ಪುಣ ಸಾಮರ್ಥ್ಯ ಇವನ ಪ್ರಕಾಶಂ ಗಿತ್ನ ಅಂಚಿತ್ನ ದಕ್ಷ ಪ್ರಜಾಪತಿ ಆ ಸಭೆಗೆ ಪ್ರವೇಶಂಪೆ. ತತ್ರ ಪ್ರವಿಷ್ಟಂ ದಕ್ಷಂ ವೈ ದೃಷ್ಟ್ವಾರ್ಕಮಿವರೋಚಿಷ ರಾಜಮಾನಂ ಇತಿಮಿರಂ ಕುರ್ವಂತಂ ತನ್ಮಹದ್ಯಶ ಸದಃ. ಉದತಿಷ್ಠನ್ ಸದಸ್ಯಾಃ ತೇ ಸದಿಷ್ಣೇಭ್ಯಃ ಸಹಾಗ್ನಯಃ ಋತೆ ವಿರಿಂಚಂ ಸರ್ವಂ ಚ ತದ್ಭಾಸಾ ಕ್ಷಿಪ್ತತೇಜಸಃ. ಉದತಿಷ್ಠಂ ಸದಸ್ಯಾಸ್ತೆ ಸದಿಷ್ಣೇಭ್ಯಃ ಸಹಾಗ್ನಯಃ ಋತೆ ವಿರಿಂಚಂ ಸರ್ವಂ ಚ ತದ್ಭಾಸಾ ಕ್ಷಿಪ್ತತೇಜಸಃ.
ದಕ್ಷ ಪ್ರಜಾಪತಿ ಆತ ಪ್ರಕಾಶ ತೇಜಸ್ಸಿತ್ತನಾಯ ಒಳೆ ಬಂದಾಗ ಮಾಂತೆಲ್ಲ ಅಪ್ಪಣ ಆಸನ ಅಂತ ಲಕ್ಕತ್ತು ದಕ್ಷ ಪ್ರಜಾಪತಿಗೆ ಗೌರವ ಕೊಡ್ಬೇರೆ. ಉದತಿಷ್ಠನ್ ಸದಸ್ಯಾತೆ ಪ್ರದಿಷ್ಣೇಭ್ಯ ತಾನ್ಗಳು ಕುಳಿನ ಆಸನದ ಲಕ್ಕತೆ ಆ ದಕ್ಷ ಪ್ರಜಾಪತಿ ಗೌರವ ಕೊಡ್ಬೇರೆ. ಅಗ್ನಿರ್ಮ ಅಂತ ಮಾಂತೆಲ್ಲ ಲಕ್ಕದು ಕೊಡ್ಬೇರೆ. ಅಂಡ ಇರುವೆ ಲಕ್ಕದಿರಿಯರ್ಗರೆ ಏರ್ಕೊಂಡಂತ ಅಂಡ ಬ್ರಹ್ಮದೇವಲ್ಲ ರುದ್ರದೇವಲ್ಲ ಅಕ್ಳು ಇರುವೆ ಲಕ್ಕದಿರಿ ಬೇರೆ ಮಾಂತೆಲ್ಲ ಆ ದಕ್ಷ ಪ್ರಜಾಪತಿನ ತೇಜಸ್ಸಿನ ಸೂತು ಆಶ್ಚರ್ಯವಾದ ಲಕ್ಕತೆಂದದು ಆಗ ಗೌರವ ಕೊಡ್ಬೇರೆ. ಉದತಿಷ್ಠನ್ ಸದಸ್ಯಾಸ್ತೆ ಸದಿಷ್ಣೇಭ್ಯ ಸಹ ಜ್ಞೇಹ ಋತೆ ವಿರಿಂಚಂ ಸರ್ವಂ ಚ ತದ್ಭಾಸ ಕ್ಷಿಪ್ತ ತೇಜಸಃ. ಶ್ರೀಕೃಷ್ಣಾರ್ಪಣಮಸ್ತು.